me forever on fire. ಸೂಕ್ಷ್ಮ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಮಧುಸೂದನ್ ಅವರಿದ್ದಾರೆ KPCC ವೈದ್ಯಕೀಯ ಘಟಕದ ಕಡೆಯಿಂದ. ಮಧುಸೂದನ್ ಅವರು, ನನ್ನ ಪ್ರಶ್ನೆ ಇಷ್ಟೇ ಇತ್ತು ಇಲ್ಲಿ. ಈಗ ಅಶ್ವಥ್ ನಾರಾಯಣ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಯಾಕ್ಷನ್ ಕೊಡ್ತಾ ಇದ್ರು. ಏನ್ರಿ ಕಾಂಗ್ರೆಸ್ನವರು ಅದೇನೋ ಸಿರಿಂಜ್ ಅಂತೆ, ಏನೋ ಚುಚ್ಚಿಬಿಡ್ತಾರಂತೆ, ಟೆಸ್ಟ್ ಮಾಡಿಸ್ಕೋಬೇಕಂತೆ, ಏನು ಹೇಳೋಕ್ಕೂ ಒಂದು ಇತಿಮಿತಿ ಬೇಡವೇನ್ರಿ ಇವರು? ಇದೇ ಥರ ಮಾತಾಡಿಕೊಂಡು ಯಾರ ಮೇಲೆ ಏನು ಬೇಕಾದರೂ ಹೇಳ್ಬಿಡೋದ ಇವರು ಅಂತ ಹೇಳ್ತಾ ಇದ್ರು. ನಿಮ್ಮ ಪರ್ಸೆಪ್ಷನ್ ಅಥವಾ ನಿಮ್ಮ ವ್ಯೂ? ಇಲ್ಲಿ ನಾವು ಯಾವುದೇ ವ್ಯಕ್ತಿನ ಟಾರ್ಗೆಟ್ ಮಾಡಿ ಏನು ಹೇಳ್ತಾ ಇಲ್ಲ. ಓಕೆ, ಇವೆಲ್ಲ ನೀವು ಮಾಧ್ಯಮದಲ್ಲೇ ಬಂದಿರೋಂಥದ್ದು. ಕೆಲವು ವ್ಯಕ್ತಿಗಳು ಬಂದು ಮಾಧ್ಯಮದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮಗೆ ಈ ತರ ಹೇಳಿದ್ದಾರೆ, ಇಂಥ ವ್ಯಕ್ತಿಗಳ ಹತ್ರ ಹೋಗಿ ಸೆಕೆಂಡ್ ಕೊಡು ಅಂತ ಹೇಳಿದ್ದಾರೆ. ನಮ್ಮ ಪಾರ್ಟಿ ಅವ್ರಿಗೆ ಹೇಳೋದ್ ಬೇಡ, ಅವ್ರ ಪಾರ್ಟಿಲಿರುವ ಲೀಡರ್ಗೆನೆ ಮಾಡ್ಬೇಕು ವ್ಯಕ್ತಿ ಹೇಳ್ತಾ ಇದ್ದೀನಿ. ನಾನೇ ಮಾಧ್ಯಮದಲ್ಲಿ ಮೊನ್ನೆ ನೋಡಿದೆ. ಇವೆಲ್ಲ ಮಾಧ್ಯಮದಲ್ಲಿ ಬಂದಿರೋಂಥ ವಿಷಯಗಳು. ನಾವು ಏನಕ್ಕೆ ಹೇಳ್ತಾ ಇದೀವಿ ಇನ್ ಜನರಲ್ ಆಗಿ ಹೇಳ್ತಾ ಇರೋದು ಅಂತಂದ್ರೆ, ಟೆಸ್ಟ್ ನೀವು ಹೋಗಿ ಮಾಡಿಸ್ಲೇಬೇಕು ಅಂತ ಯಾರಿಗೂ ಫೋರ್ಸ್ ಮಾಡಕ್ ಆಗುದಿಲ್ಲ. ನೋಬಡಿ ಎನಿಬಡಿ. ಸೊ ಅವರ ಹೆಲ್ತ್ ಇಶ್ಯೂ ಬಂದಾಗ ಅವರೇ ಕಾಳಜಿ ವಹಿಸಿ ಅವರು ಟೆಸ್ಟ್ ಮಾಡ್ಕೋಬೇಕು. ಅವ್ರಿಗೆ ಏನಾದ್ರು ಡೌಟ್ ಇದ್ರೆ, ಯಾರು ನಾವು ಹೋಗಿ ಎಲ್ಲರೂ ಏನ್ ಟೆಸ್ಟ್ ಮಾಡ್ಸಿ ಅಂತ ಯಾರು ಏನ್ ಹೇಳ್ತಾ ಇಲ್ಲ. ಅವರಿಗೆ ಡೌಟ್ ಇದ್ರೆ, ಇಂಥ ಸನ್ನಿವೇಶಕ್ಕೆ ಒಳಪಟ್ಟಿದ್ರೆ ಅಂತವ್ರಿಗೆ ಏನಾದ್ರು ಡೌಟ್ ಇದ್ದಿ, ಈ ತರ ಹಿಂಗೆ ಯಾರೋ ಹೇಳ್ತಾ ಇದ್ರು, ಬ್ಲೇಡ್ ನ ಕೈಯಲ್ಲಿ ಇಟ್ಕೊಂಡೋಗಿ ಸೆಕೆಂಡ್ ಕೊಡು, ಬ್ಲೇಡ್ ನ ಇದಾದ್ಮೇಲೆ ಆ ರಕ್ತ ಬರ್ತದೆ, ಅದಾದ್ಮೇಲೆ ಅಲ್ಲಿಂದ ಹೋಗು ನೀನು ಗುಂಪಿಂದ ಅಂತ ಹೇಳ್ತಾ ಇದ್ರು. ಇದನ್ನು ನೆನ್ನೆ ಒಂದು ಮಾಧ್ಯಮದಲ್ಲಿ ನೆನ್ನೆ ನೋಡಿದೆ. ಸೊ ಈ ತರ ಇದ್ದಾಗ ಡೌಟ್ ಬಂದಾಗ ಹೋಗಿ ಟೆಸ್ಟ್ ಮಾಡಿಸ್ಕೊಡ್ಲಿ, ಅದು ಅವರವರ ಇದು ಪರಿಗಣನೆಗೆ ಬಿಟ್ಟಿದ್ದು. ಅವೇರ್ನೆಸ್ ಕ್ರಿಯೇಟ್ ಈಗ ಅವೇರ್ನೆಸ್ ಕ್ರಿಯೇಟ್ ಮಾಡೋಂಥದ್ದು ಎಲ್ಲರ ಜವಾಬ್ದಾರಿ. ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ, ಅವೇರ್ನೆಸ್ ಅವ್ರು ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋಂಥದ್ದು ಅವರಿಗೆ ಬಿಟ್ಟಿದ್ದು. ಓಕೆ, ಅಲ್ಲ ಈಗ ಯಾರ್ಯಾರು ಟೆಸ್ಟ್ ಮಾಡಿಸ್ಕೋಬೇಕು ಅಂತ ನೀವು ಹೇಳೋದು ಪ್ರಮುಖವಾಗಿ ಫಸ್ಟ್ ಸರ್ಕಲ್ ಯಾವುದು ಅಂತ? ಅಲ್ಲಿ ನಾವು ಇಂಥವ್ರಿಗೆ ಹೋಗಿ ಅಂತ ಯಾರು ಹೇಳ್ತಿಲ್ಲ. ಯಾರು ಅವರು ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಅಂತ, ಅವ್ರಿಗೆ ಆಗ್ದಲೇ ಇದ್ದವ್ರ ಮೇಲೆ ಈ ತರ ಮಾಡಿದ್ದಾರೆ, ಅವ್ರ ಪಾರ್ಟಿಯವ್ರ ಮೇಲೆ ಮಾಡಿದ್ದಾರೆ, ಇಲ್ಲ ಬೇರೆಯವ್ರ ಪಾರ್ಟಿ ಮೇಲೆ ಒಬ್ರು ಶಾಸಕರು ಮತ್ತೆ ಇನ್ನೊಬ್ರು ಹೆಣ್ಮಕ್ಳ ಮೇಲೂ ಈ ತರ ಮಾಡ್ಬೇಕು ಅಂತ ಸಂಚು ರೂಪಿಸಿದ್ರು ಅಂತ ಅನ್ಬಿಟ್ಟು ಒಂದು ಮಾಹಿತಿ ಬಂದಿದೆ. ಇವೆಲ್ಲ ಮಾಹಿತಿಗಳು ಮಾಧ್ಯಮದ ಮುಖಾಂತರ ಕರ್ನಾಟಕದ ಮೂಲೆ ಮೂಲೆಗಳಿಗೂ ತಲುಪಿದೆ. ಎಲ್ಲ ಸಾಮಾನ್ಯ ಜನ, ರೋಡಲ್ಲಿ ಹೋಗ್ತಾ ಇರೋ ಜನನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ನೀವು ನೋಡ್ದಿರಂಗೆ ಎಲ್ಲರೂ ಚೀಮಾರಿ ಆಗ್ತಾ ಇದ್ದಾರೆ, ಈ ತರ ಯಾಕಪ್ಪ ಮಾಡಿದ್ದಾರೆ, ಈ ತರ ಅವರ ಕ್ಷೇತ್ರದ ಜನಕ್ಕೇನೆ ಬಿಟ್ಟಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇಂತ ಜನಕ್ಕೆ ಬಿಟ್ಟಿಲ್ಲ, ಅವರ ಲೀಡರ್ಗಳಿಗೂ ಬಿಟ್ಟಿಲ್ಲ, ಬೇರೆ ಲೀಡರ್ಗಳು ವಿರೋಧ ಪಕ್ಷದ ಲೀಡರ್ಗಳನ್ನ ಬಿಡ್ತಾರ, ಅವ್ರನ್ನು ಅದೇ ತರ ಮಾಡಿರ್ತಾರೆ. ಹೆಲ್ತ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಎಲ್ಲರ ಕರ್ತವ್ಯ. ನೀವೇ ನೋಡ್ತೀರಾ ಟಿವಿ ಮುಖಾಂತರ, ಮತ್ತೆ ನಾವೆಲ್ಲ ಕಡೆನೂ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಹಂಗಂತ ಹೋಗ್ಬಿಟ್ಟು ಎಲ್ಲರೂ ಹೋಗಿ ಇಡೀ ದೇಶದಲ್ಲಿರೋ ಜನಗಳೆಲ್ಲ ಹೋಗಿ ಟೆಸ್ಟ್ ಮಾಡಿ ಅಂತ ಯಾರು ಹೇಳಿಲ್ವಲ್ಲ. ಯಾರಿಗೆ ಸಂಶಯ ಇದೆ, ಈ ತರ ಶೇಕ್ ಮಾಡಿದ್ದಾರೆ, ಅವ್ರ ಹತ್ರದ ಸಂಬಂಧಪಟ್ಟಿದ್ರು, ಇಲ್ಲ ಅವ್ರಿಗೆ ಆಗ್ದಲೇ ಇರೋರು ಯಾರು ಇದ್ದಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ ಅಂತವ್ರು ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಸೂಕ್ತ ಅಂತ ಹೇಳಿದೀವಿ ಅಷ್ಟೇ. ಯಾವುದೇ ಒಬ್ಬ ವ್ಯಕ್ತಿನ ಪಿನ್ ಪಾಯಿಂಟ್ ಮಾಡಿ ನಾವ್ ಹೇಳಿದ್ವಿ. ಕೆಲವ್ರು ಹೇಳೋದು ಇವರು ಬರೀ ಈ ತರ ತಮ್ಮ ಶತ್ರುಗಳಿಗೆ ಈ ತರ ಮಾಡ್ತಿರಲಿಲ್ಲ, ಇವರು ಕೆಲವ್ರನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೂ ಇಂಥ ಕೆಲಸ ಮಾಡಿಸ್ತಾ ಇದ್ರು. ಅದು ಹನಿ ಟ್ರ್ಯಾಪೋ ಅಥವಾ HIV ಪೀಡಿತ ಮಹಿಳೆಯರನ್ನ ಬಳಸ್ಕೊಂಡು ಹನಿ ಟ್ರ್ಯಾಪೋ, ಅಥವಾ HIV ರಕ್ತದ ಹನಿ ಬಳಸ್ಕೊಂಡು ರಕ್ತದ ಹನಿಯ ಟ್ರ್ಯಾಪೋ, ನನಗೆ ಗೊತ್ತಿಲ್ಲ. ಇದರಲ್ಲಿ ಯಾವ್ದು ಬೇಕಾದ್ರೂ ಆಗಿರಬಹುದು ಅಂತ. ನಿನ್ನೆ ನಾನು ಒಂದು ಮಾಧ್ಯಮದಲ್ಲಿ ನೋಡ್ತಿದ್ದೆ, ಒಬ್ಳು ಹೆಣ್ಣು ಮಗಳು ಬಂದು ಅವಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ಲು. ಈ ತರ ಫಸ್ಟ್ ಅವರು ಕೋವಿಡ್ ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿದೀಯಾ ಬಾಮ ಅಂತ ಕರೆಸ್ಕೊಂಡ್ರು, ಅದಾದ್ಮೇಲೆ ನಿನಗೆ ಈ ತರ ಮಾಡ್ತೀವಿ ಅಂತ ಒಂದು ಮದ್ವೆ ಆಗ್ತೀನೋ ಏನೋ ಆಗ್ತೀನೋ ಅಂತ ದೂರುದಾರರು ಬಂದು, ಅದು ಅವ್ರ ಕಡೆ ದೂರುದಾರರೇ ಇರ್ಬೇಕು, ಅವ್ರು ಬಂದು ಈ ತರ ಸ್ಟೇಟ್ಮೆಂಟ್ ಕೊಟ್ರು. ಈ ತರ ನನಗೆ ಮಾಡಕ್ ಹೇಳಿದ್ರು, ಇನ್ನೂ ಇಬ್ರು ಹೆಣ್ಮಕ್ಳನ್ನ ಪರಿಚಯ ಮಾಡಿದ್ರು, ಅವ್ರನ್ನ ಕರ್ಕೊಂಡೋಗಿ ಒಂದು ರೆಸಾರ್ಟಿಗೆ ಕರ್ಕೊಂಡೋಗಿ ಈ ತರ ಮಾಡು ಅಂತಂದ್ರು, ತಗೊಂಡು ಈ ತರ ಚುಚ್ಚಬೇಕು ಅಂತಂದ್ರು ಅಂತ ಎಲ್ಲ ಸ್ಟೇಟ್ಮೆಂಟ್ ನೆನ್ನೆ ನಾನು ಮಾಧ್ಯಮದಲ್ಲಿ ಇವನ್ನೆಲ್ಲ ನೋಡ್ದೆ. ನಾನು ಕೇಳಿದಾಗ ನನಗೂ ಕ್ಯೂರಿಯಾಸಿಟಿ ಆಯ್ತು, ಈ ತರನು ಮಾಡ್ಬೋದಾ, ಈ ತರನು ಮಾಡೋ ಅಂತ ಜನ ಇದಾರ ಅಂತ ಅಂದ್ಬಿಟ್ಟು, ಇವನ್ ಇನ್ ಅವರ್ ಮೆಡಿಕಲ್ ಫೀಲ್ಡ್ ಆಲ್ಸೋ ವಿ ಆರ್ ಫೀಲ್ಡ್, ಈ ತರನು ಮಾಡೋ ಅಂತ ಚಾನ್ಸಸ್ ಇದಲ್ಲಪ್ಪ ಅಂತ ಅಂದ್ಬಿಟ್ಟು ಒಂಥರ ಬೇಜಾರಾಯ್ತು. ಓಕೆ, ಇನ್ನೊಂದು ಮಧುಸೂದನ್ ಅವರೇ, ಈಗ ಆಯ್ತಪ್ಪ, ನೀವು ಕಾಂಗ್ರೆಸ್ನವರು ಇದ್ದೀರಾ, ಅವರು BJP ಶಾಸಕರಿದ್ದಾರೆ, ನಿಮಗೂ ಅವ್ರಿಗೂ ಸಾವಿರ ವಿಷಯಗಳಿದೆ. ಯಾರೋ ಒಂದು ಹೆಣ್ಮಗಳು ಈ ಥರದ್ದು ಒಂದು ಕಂಪ್ಲೇಂಟ್ ಕೊಟ್ಲು, ಅಥವಾ ಕಾಂಗ್ರೆಸ್ನವರೇ ಕೊಡಿಸಿದ್ರು, ನಮಗೆ ಗೊತ್ತಿಲ್ಲಪ್ಪ. ಇದು ರಾಜಕೀಯವಾಗಿ ಅದನ್ನು ಹೇಳ್ತಾರೆ BJP ಅವರು, ಎಲ್ಲ ಚೆನ್ನಾಗಿ ಕತೆ ಎಲ್ಲ ರೆಡಿ ಮಾಡಿದ್ದಾರೆ ಇವರು ಅಂಥೇಳಿ. ನಿಮ್ಗೆ ಅವ್ರು ಕಂಡ್ರೆ ಆಗಲ್ಲ, ಅವ್ರ ಪಾರ್ಟಿ ಕಂಡ್ರೆ ಆಗಲ್ಲ. ಅವರು ನಿಮ್ಮೆಲ್ಲ ಅವ್ರು ಗೆದ್ದಿದ್ದಾರೆ, ಮುನಿರತ್ನ ಗೆದ್ದಿದ್ದಾರೆ. ಈ ಅಸೂಯೆಗೂ ನೀವು ಅಲ್ಲಿ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತ ಹೇಳ್ತಾ ಇದ್ದೀರಾ ನೀವು?
ಸೊ ಇದರಲ್ಲಿ ನಾವು ಯಾವುದೇ ಪಕ್ಷ ಭೇದ ಭಾವ ಬಿಟ್ಟು ಮಾಡಿದಂತದ್ದು. ಆಮೇಲೆ ಅವ್ರದೇ ವಾಯ್ಸ್ ರೆಕಾರ್ಡಿಂಗ್ಸ್ ಗಳಲ್ಲೂ ಈಗ ಬಂದಿರೋದು ಇದಲ್ಲ. ಓಕೆ ಎಲ್ಲ ಜಾತಿ ಬಗ್ಗೆ ಮಾತಾಡಿದ್ದಾರೆ, ಹೆಂಗಸುಗಳ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಮಾತಾಡೋ ರೀತಿ, ಅವರ ಮನಸ್ಸಿನ ವಿಕೃತ ಮನೋಭಾವನೆ ಎಲ್ಲವೂ ತೆರೆದಿಟ್ಟಿದೆ. ಈಗ ಅದು FSL ಅವ್ರ ವಾಯ್ಸ್ ರೆಕಾರ್ಡ್ ಕಳ್ಸಿದ್ದಾರೆ, ಅದ್ರಲ್ಲಿ ಪ್ರೂವ್ ಆಗ್ಬೇಕು. ಆಮೇಲೆ ಇದನ್ನ ಹೇಗೆ ಲೀಗಲ್ ಇಶ್ಯೂಸ್ ಲೀಗಲ್ ಅಲ್ಲಿನೇ ಫೈಟ್ ಮಾಡ್ಬೇಕು. ಯಾರೋ ಒಬ್ರು ಆರೋಪ ಮಾಡೋದು ಈಸಿ, ಬಟ್ ಇದನ್ನ ಈಗ ನಮ್ಮ ಪೊಲೀಸ್ ಅವರು ಮತ್ತೆ ಯಾವ್ದೋ ಒಂದು ತನಿಖಾ ತಂಡ ಯಾರು ರಚಿಸ್ತಾರೆ ಸರ್ಕಾರ, ಅದಕ್ಕೆ ಸೂಕ್ಷ್ಮವಾದ ಕ್ರಮವನ್ನು ಕೈಗೊಳ್ಳಲು ಎಲ್ಲರೂ ನಾವು ಒತ್ತಾಯ ಮಾಡಿದೀವಿ. ಐ ಥಿಂಕ್ ಅವ್ರ ಪಾರ್ಟಿಯಿಂದ ಅವರು ಒತ್ತಾಯ ಮಾಡೋದು ಒಳ್ಳೇದು ಅನ್ಸುತ್ತೆ. ಓಕೆ, ಬಟ್ ಅಲ್ಲಿ ಅವ್ರ ಲೀಡರ್ಗೆ ಬಿಟ್ಟಿಲ್ಲ ಅಂತ ಮಾಹಿತಿ ಬಂದಿರೋದ್ರಿಂದ ಓಕೆ ಅವ್ರ ಪಾರ್ಟಿಯವರು ಎಲ್ಲ ಶಾಸಕರು ಹೋಗಿ ಇದನ್ನ ಕಂಪ್ಲೇಂಟ್ ಕೊಡ್ಬೇಕು. ಅವ್ರು ಯಾಕೆ ಇಷ್ಟ ತನಕ ಕೂತಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ನಿಜ, ಈ ಮಾತು ಒಪ್ತೀನಿ ನಾನು ಮಧುಸೂದನ್ ಅವರಿಗೆ. ಇಲ್ಲಿ ಏನಾಗಿದೆ ಅಂದರೆ ಇದು ಏನೋ ಈಗ ಕಾಂಗ್ರೆಸ್ನವ್ರಿಗೆ ಈ ಥರ ಏನೋ ಮಾಡಿಸಿದ್ರು, ಇಲ್ಲ JDS ಅವ್ರಿಗೆ ಮಾಡಿಸ್ಬಿಟ್ಟಿದ್ರು ಹಿಂದೆ. ಈಗೇನು JDS ಇವರು ಮೈತ್ರಿ ಇರ್ಬೋದು ಬಿಡಿ, ಹಿಂದೆ ಎಲ್ಲ JDS ಕೂಡ ಸಮಾನ ಶತ್ರುನೇ ಸಮಾನ ಮಿತ್ರನೇ BJPಗೆ ಒಂದು ಕಾಲಕ್ಕೆ. ಬಟ್ ವಿಷಯ ಏನು ಅಂತ ಹೇಳಿದ್ರೆ ಇಲ್ಲಿ ಅವ್ರವ್ರ ಪಾರ್ಟಿಯವ್ರನ್ನೂ ಬಿಟ್ಟಿಲ್ಲ, ಅವ್ರ ಕಡೆ ಕಾರ್ಪೊರೇಟ್ಗಳನ್ನೂ ಬಿಟ್ಟಿಲ್ಲ, ಅವ್ರ ಪಾರ್ಟಿಲಿ ಯಾರನ್ನು ಬೇಕಾದರೂ ಅವ್ರ ಪೋಸ್ಟಿಂಗ್ ಹಾಕ್ಸ್ತವ್ರನ್ನೂ ಬಿಟ್ಟಿಲ್ಲ. ನಾಳೆ ದಿನ ನಾನು ಹೇಳ್ದಂಗೆ ಇವ್ನು ಕೇಳಲ್ಲ ಅಂತ ಆದರೆ ಅವನದೇನೋ ಒಂದು ಇರಬೇಕು ವೀಕ್ನೆಸ್ಸು ಅಂತ, ಒಂದು ದೌರ್ಬಲ್ಯ ಇರಬೇಕು ಅಂತ. ಎಕ್ಸಾಕ್ಟ್ಲಿ ಅದು ಒಂಥರ HIV ಆಗಿರಬೇಕು ಅಂತ ಏನಿಲ್ಲ, ಅವನ ಒಂದು ದೌರ್ಬಲ್ಯ. ಅದು ನಗ್ನ ವಿಡಿಯೋ ರೂಪದಲ್ಲಿರುತ್ತೋ, ಹನಿ ಟ್ರ್ಯಾಪ್ ರೂಪದಲ್ಲಿರುತ್ತೋ, ಅವನಿಗೊಂದು ಅಕಸ್ಮಾತ್ ಇದು ಯಾವುದಕ್ಕೂ ಸಿಕ್ಕಲಿಲ್ವಾ, ಅವನಿಗೆ ಈ ಥರದೊಂದು ರೋಗವನ್ನೇ ಹರಡ್ಬಿಡ್ಬೇಕು ಅನ್ನೋ ಉದ್ದೇಶ ಇರುತ್ತೋ, ಆ ಕಾರಣಕ್ಕೆ ಹಿಂಗೆ ಮಾಡಿಸಿದ್ದಾರೆ ಅಂತ ಆರೋಪ. ಹೌದು, ಅದಕ್ಕೇನೆ ಈ ತರ ಆಕ್ಟ್ ಅನ್ನು ಮಾಡಬಹುದು ಅಂತ ಅನ್ಬಿಟ್ಟು ಇಡೀ ದೇಶದಲ್ಲಿ ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಅಂತಾನೆ ಈಗ ಕಾನೂನಲ್ಲೂ ಸೆಕ್ಷನ್ಗಳಿದಾವೆ. ಕಾನೂನು ಸೆಕ್ಷನ್ IPC 270 ಪ್ರಕಾರ ಲೀಗಲಿ ಅಂಡ್ ಎಥಿಕಲಿ ಆಲ್ಸೋ ಅದನ್ನ ಹೇಳ್ಬೇಕು ಅಂತಂದ್ರೆ, ಐ ರೀಡ್ ಇಟ್ ಔಟ್ ದಟ್ ಆಕ್ಟ್. ಸೊ ಇಟ್ ಈಸ್ ಕಾಲ್ಡ್ ದ ಮೆಲಿಗ್ನೆಂಟ್ ಆಕ್ಟ್ ಲೈಕ್ಲಿ ಟು ಸ್ಪ್ರೆಡ್ ಇನ್ಫೆಕ್ಷನ್ ಆಫ್ ದಿ ಡಿಸೀಸ್ ಡೇಂಜರಸ್ ಟು ಲೈಫ್ ಅಂತ ಒಂದು ಆಕ್ಟ್ ಇದೆ. ಹೂಎವರ್ ಮೆಲಿಗ್ನೆಂಟ್ಲಿ ಡಸ್ ಎನಿ ಆಕ್ಟ್ ವಿಚ್ ಈಸ್ ಅಂಡ್ ವಿಚ್ he knows or as reason the believed to be likely to spread the infection of any disease dangerous to life shall be punished with imprisonment of either description for a term which may extend up to 2 years or with a fine or with both. So this is intentionally ಮಾಡಿರೋಂಥ ಕೃತ್ಯಗಳಿಗೆ ಈ ತರ ಪನಿಷ್ಮೆಂಟ್ ಆಗ್ಬೇಕು ಅಂತ ಇದೆ. ಇಂಥ ಕೃತ್ಯಗಳು ನಡೀತವೆ ಅಂತ ಅಂದ್ಬಿಟ್ಟು ಅದನ್ನು ಆಲ್ರೆಡಿ ಮುಂಚೆನೆ ಥಿಂಕ್ ಮಾಡಿ HIV ಆಕ್ಟ್ ಅಂತಾನೆ ಇದೆ. ಅದು IPC ಸೆಕ್ಷನ್ 270 ಪ್ರಕಾರ ಕಾಗ್ನಿಟಿಬಲ್ ಪನಿಷ್ಮೆಂಟ್ ಇದೆ. ಅಂದರೆ ಈಗ ನಿಮ್ಮ ಆಗ್ರಹ ಏನು, KPCC ಕಡೆಯಿಂದ ನಿಮ್ಮ ಆಗ್ರಹ ಏನು, ಆಸ್ ಎ ಮಧುಸೂದನ್ ಅವರಾಗಿ ನಿಮ್ಮ ಆಗ್ರಹ ಏನು ಅಂತ? KPCC ಕಡೆಯಿಂದ ಆಗ್ರಹ ಏನು ಅಂದ್ರೆ, ಇದಕ್ಕೆ ಒಂದು SIT ತನಿಖಾ ತಂಡನ ರಚನೆ ಮಾಡಿ ಇದನ್ನ ಸ್ಟ್ರಿಕ್ಟ್ ಆಗಿ ತನಿಖೆ ಮಾಡ್ಬೇಕು. ಸ್ಟ್ರಿಕ್ಟ್ ಆಗಿ ತನಿಖೆ ಮಾಡಿ ನಿಜವಾಗ್ಲೂ ಎಫೆಕ್ಟ್ ಆಗಿರೋ ಜನಗಳಿದ್ರೆ, ಅವರ ನಿಕಟ ಸಂಪರ್ಕಕ್ಕೆ ಬಂದಿದ್ರೆ, ಅಕಸ್ಮಾತ್ ಸೋಂಕು ತಗ್ಲಿದ್ರೆ ಅವರು ಪ್ರಾಪರ್ ಟ್ರೀಟ್ಮೆಂಟ್ ಟೆಸ್ಟ್ ನ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೋಬೇಕು. ಅದೇ ತರ ಏನಾರ ಇಂಟೆನ್ಷನಲಿ ಅವ್ರು ಎಕ್ಸ್ಪೋಸ್ ಆಗಿ ಬಂದಿದ್ರೆ ಬಂದು ಅವರು ತರ ಕಂಪ್ಲೇಂಟ್ ಅನ್ನು ಕೊಡ್ಬೇಕು. ಓಕೆ, ಯಾರೇ ಈ ಜಾಲದಲ್ಲಿ ಸಿಕ್ಕಾಕೊಂಡಿದ್ರು, ಅವ್ರಿಗೆ ಸಂಶಯಗಳಿದ್ರು, ಸಣ್ಣ ಗುಮಾನಿ ಇದ್ರು, ಬಿಡೋದು ಬೇಡ ಅವರು ಅಂತ. ಬಿಡೋದ್ ಬೇಡ, ಪಕ್ಷ ಭೇದ ಭಾವ ಬಿಟ್ಟು ಬಂದು ಕೊಡ್ಲಿ. ಅವ್ರ ಲೈಫೇ ಥ್ರೆಟನಿಂಗ್ ಆಗಿರೋದು, ಎಲ್ಲಾರ್ದು ಲೈಫ್ ಥ್ರೆಟನಿಂಗ್ ಅಲ್ಲಿ ಇದೆ. ಇಟ್ ಇಸ್ ನಾಟ್ ಎ ಕಾಮನ್ ಇನ್ಫೆಕ್ಷನ್. ಈಗ ನಿಮ್ ಕಡೆಯಿಂದ KPCC ಕಡೆಯಿಂದ ಉಚಿತ HIV ಪರೀಕ್ಷೆ ಶಿಬಿರ ಏನಾದ್ರು ಆಯೋಜನೆ ಮಾಡ್ತಾ ಇದ್ದೀರಾ BJP ನಾಯಕರುಗಳಿಗೆ? ಈವನ್ HIV ಟೆಸ್ಟ್ ನ ಎಲ್ಲರಿಗೂ ಮಾಡೋದಾದ್ರೆ ಅದು ಯೂನಿಯನ್ ಗವರ್ಮೆಂಟ್ ರೂಲ್ಸ್ ಪ್ರಕಾರ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದಾನೇ ಮಾಡ್ಬೇಕು. ಓಕೆ, ಅದೇ ರೂಲ್ ಇದೆ. ಓಕೆ, ಯೂನಿಯನ್ ಗವರ್ಮೆಂಟ್ BJP ಗವರ್ಮೆಂಟ್ ಅವರು ಹೆಲ್ತ್ ಸೆಂಟ್ರಲ್ ಗವರ್ಮೆಂಟ್ ಅವರು ಇದಕ್ಕೆ ಟೆಸ್ಟ್ ಅನ್ನ ಉಚಿತವಾಗಿ ಮಾಡೋದಾದ್ರೆ ಮಾಡ್ಲಿ. ಓಕೆ ಸರ್, ಸರ್ಕಾರದ ಕಡೆಯಿಂದ ನೀವೇನ್ ಮಾಡಲ್ಲ? ಈಗ ಯಾರನ್ನೂ ಫೋರ್ಸ್ ಮಾಡಿ ಟೆಸ್ಟ್ ಮಾಡಂಗಿಲ್ಲ. ಓಕೆ, nobody can force anybody to give the blood or draw the blood. ಕರೆಕ್ಟ್. It is there ಅವರ ವಿವೇಚನೆಗೆ ಬಿಟ್ಟಿದ್ದು. ಅಂತ ರಿಸ್ಕಿಗೆ ಅವ್ರು ಎಕ್ಸ್ಪೋಸ್ ಆಗಿದ್ರೆ ಅವ್ರು ಬಂದು ನಾವು ಟೆಸ್ಟ್ ಮಾಡಿಸ್ಕೋಬಹುದು. ನಾವು ಈಗ ಇವನ್ ಇನ್ ಹಾಸ್ಪಿಟಲ್ ಪೇಷಂಟ್ ಬಂದ್ರು ನಾವು ಅವರಿಗೆ ಸುಮ್ಮನೆ ಬ್ಲಡ್ ತೆಗೆದ್ಬಿಟ್ಟು HIV ಟೆಸ್ಟ್ ಎಲ್ಲ ಮಾಡಕ್ ಆಗೋದಿಲ್ಲ. we have to tell them that we are doing this test. ಕನ್ಸೆಂಟ್ ತಗೋಬೇಕು, ಆಮೇಲೆ then we have to do the test. ಕರೆಕ್ಟ್. ಥ್ಯಾಂಕ್ ಯು ಮಧುಸೂದನ್ ಅವರೇ, ಇಷ್ಟೊತ್ತು ಮಾತನಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್. ಇದು ಮಧುಸೂದನ್ ಅವರ ಮಾತುಗಳಾಗಿತ್ತು. ಯಾರಿಗೆ ಈ ಥರದ ಅನುಮಾನಗಳಿದ್ದರೆ, ಅಯ್ಯೋ ನಮ್ಮ ಪಾರ್ಟಿಯಿಂದ ಬಿಟ್ಬಿಟ್ರಪ್ಪ, ಕಾಂಗ್ರೆಸ್ಸು JDS ಅಂತಲ್ಲ, BJPಲಿರೋರಿಗೆ ಈ ಥರ ಅವ್ರು ಮಾಡಿಸಿದ್ದಾರೆ ಅಂತ ಅನುಮಾನಗಳಿದೆ ಅಂತ ಮಾತು ಕೇಳಿ ಬರ್ತಾ ಇದೆ. ದೂರದಾರೆಲ್ಲ ಇದನ್ನು ಹೇಳ್ತಾ ಇದ್ದಾರೆ. ತಮ್ಮ ಮಾತು ಯಾರು ಕೇಳಲ್ವೋ, ತಮ್ಗೆ ಯಾರು ಕಂಡ್ರಾಗಲ್ವೋ, ಇವತ್ತಲ್ಲ ನಾಳೆ ಒಂದು ನನಗೆ ತಿರುಗಿ ಬೀಳ್ತಾನೆ ಅಂತ ಇರುತ್ತೋ ಅಂಥವ್ರು ಎಲ್ರಿಗೂ ಈ ಥರದ್ದು ಇವರು ಪ್ರಯೋಗಿಸ್ತಿರಬಹುದು ಅಂತ. ಒಂದು ನಗ್ನ ವಿಡಿಯೋ ಇಟ್ಕೊಂಡೇ ಕೆಲಸಗಳು ಸಾಧಿಸ್ಕೋಬೇಕು ಅಂತ ಪೊಲೀಸ್ಗೋ, ಬೇರೆ ಸರ್ಕಾರಿ ಅಧಿಕಾರಿಗಳಿಗೋ, ಕಾರ್ಪೊರೇಟ್ರ್ಗಳಿಗೋ, ಅಥವಾ ಅವ್ರ ವಾರ್ಡಲ್ಲಿ ಅವ್ರ ಕಡೆ ಹುಡುಗರುಗಳಿಗೋ ಯಾರಿಗೋ ಒಬ್ಬರಿಗೆ ನೀವು ನನ್ನ ಮಾತು ಕೇಳಲ್ಲ ಅಂದರೆ ಯಾರೋ ಒಂದು ಹುಡುಗಿನ ಕಳಿಸ್ಬಿಟ್ಟು ಈ ಥರದ್ದು ರೆಡಿ ಮಾಡ್ತಾಯಿದ್ರು ಮುನಿರತ್ನ ಅವರು ಅಂತ ಆರೋಪ ಇದೆ. ಸೊ ಹಾಗಾಗಿ ಈಗ ಅಂಥ ಗುಮಾನಿ ಯಾರಿಗಾದರೂ ಇದ್ದರೆ ನೋಡ್ರಪ್ಪ, ಮೊದಲು ಹೋಗಿ ನೀವು HIV ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳಿ KPCC ವಕ್ತಾರರು ಅಥವಾ KPCC ವೈದ್ಯಕೀಯ ಘಟಕದವರು ಹೇಳ್ತಾ ಇದ್ದಾರೆ.